ಸಿಂಧು ಕೈ ಹಿಡಿಯಲಿರುವ ಹುಡುಗ ಯಾರು? ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗುತ್ತಿರುವ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ಪಟು ಪಿವಿ ಸಿಂಧು ಅವರು ತಮ್ಮ ಮುಂದಿನ ಗುರಿಗಳ ಬಗ್ಗೆ ಮಾತನಾಡಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಅವರು ಡಿಸೆಂಬರ್ 22ರಂದು ಹೈದರಾಬಾದ್ನ ಮೂಲದ ಉದ್ಯಮಿಯಾದಂತಹ ಸಾಯಿ ವೆಂಕಟ ದತ್ತ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಸಂಭಾಷಣೆಯಲ್ಲಿ ಸಿಂಧು ತಮ್ಮ ಮದುವೆ, ವೃತ್ತಿ ಮತ್ತು ಭವಿಷ್ಯದ ಯೋಜನೆಗಳ ಕುರಿತು ಒಳನೋಟಗಳನ್ನು ಹಂಚಿಕೊಂಡಿದ್ದಾರೆ. ಕುಟುಂಬದಿಂದ ಆಶೀರ್ವಾದ ಪಡೆದ ವಿಶೇಷ ಕ್ಷಣ. ನನ್ನ ಹೆತ್ತವರ ಆಶೀರ್ವಾದದೊಂದಿಗೆ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭಿಸಲು ನನಗೆ ಬಹಳ ಸಂತಸವಾಗ್ತಾ ಇದೆ. ಕುಟುಂಬಸ್ಥರು ನನ್ನ ಬ್ಯಾಡ್ಮಿಂಟನ್ ಪ್ರಯಾಣಕ್ಕೆ ಬೆಂಬಲಿಸುತ್ತಾ ಶ್ರಮಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ನಂತರ ಮದುವೆ ಆಗುವುದೆಂದು ನಾವು ಯೋಚಿಸಿದ್ದೆವು, ಆದರೆ ನಿರಂತರ ವೇಳಾಪಟ್ಟಿಯಿಂದ ಸ್ವಲ್ಪ ತಡವಾಯಿತು ಎಂದು ಸಿಂಧು ಹೇಳಿಕೊಂಡಿದ್ದಾರೆ. ವಿವಾಹವು ಉದಯಪುರದಲ್ಲಿ ನಡೆಯಲಿದ್ದು ಸಮಾರಂಭದಲ್ಲಿ ಕುಟುಂಬದ ಆಪ್ತರು ಭಾಗವಹಿಸಲಿದ್ದಾರೆ. ಬಳಿಕ ಡಿಸೆಂಬರ್ 24ರಂದು ಹೈದರಾಬಾದ್ನಲ್ಲಿ ಭವ್ಯ ಆರತಕ್ಷತೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಆರತಕ್ಷತೆಯಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಹಿತೈಷಿಗಳು ಪಾಲ್ಗೊಳ್ಳಲಿದ್ದಾರೆ. ನನ್ನ ಪ್ಯಾಷನ್ ಹಂಚಿಕೊಳ್ಳುವ ಪಾಲುದಾರ. ಸಿಂಧು ಅವರ ಭಾವಿ ಪತಿ ಸಾಯಿ ವೆಂಕಟ ದತ್ತ ಅವರು ಪೊಸಿಡೆಕ್ಸ್ ಟೆಕ್ನಾಲಜೀಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ. ಬ್ಯಾಡ್ಮಿಂಟನ್ ಆಡದಿದ್ರೂ ಕೂಡ ಸಾಯಿ ಅವರು ಯಾವಾಗಲೂ ಕ್ರೀಡೆಯನ್ನ ಫಾಲೋ ಮಾಡ್ತಾರೆ. ತಾವಾಡುವ ಪಂದ್ಯಗಳನ್ನ ನೋಡ್ತಾ ಆನಂದಿಸ್ತಾರೆ ಎಂದು ಸಿಂಧು ಹೇಳಿದ್ದಾರೆ. ವೆಂಕಟ್ ಯಾವಾಗ್ಲೂ ನನಗೆ ಬೆಂಬಲ ನೀಡ್ತಿದ್ದಾರೆ. ಅವರು ತಮ್ಮ ಕಂಪನಿಯನ್ನ ನಿರ್ವಹಿಸುವಲ್ಲಿ ನಿರತರಾಗಿದ್ರು. ಅವರು ಅತ್ಯಾಸಕ್ತಿಯ ಕ್ರೀಡಾ ಉತ್ಸಾಹಿ ಎಂತಾರೆ ಸಿಂಧು. ಮೋಟಾರ್ ಸ್ಪೋರ್ಟ್ಸ್ ಗಳಲ್ಲಿ ಸಾಯಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ದಾರೆ. ಅವರ ಬಳಿ ಸೂಪರ್ ಬೈಕ್ಗಳು ಹಾಗೂ ಸ್ಪೋರ್ಟ್ಸ್ ಕಾರುಗಳು ಸಂಗ್ರಹವೂ ಇದೆ. ಎಂದೆಂದಿಗೂ ಬ್ಯಾಡ್ಮಿಂಟನ್. ಮದುವೆ ಎಂದರೆ ನನ್ನ ಬ್ಯಾಡ್ಮಿಂಟನ್ ವೃತ್ತಿ ಜೀವನದ ಅಂತ್ಯವಲ್ಲ ಎಂದು ಇದೇ ವೇಳೆ ಸಿಂಧು ಸ್ಪಷ್ಟಪಡಿಸಿದ್ದಾರೆ. ಫಿಟ್ ಆಗಿರುವುದು ಮತ್ತು ಆಟದಲ್ಲಿ ಮುಂದುವರಿಯುವುದು ನನ್ನ ಗುರಿ. ಮದುವೆಯ ನಂತರವೂ ನಾನು ನಿಯಮಿತ ಅಭ್ಯಾಸ ಮಾಡ್ತೇನೆ. ಹೊಸ ಸೀಸನ್ ಜನವರಿಯಲ್ಲಿ ಪ್ರಾರಂಭವಾಗುತ್ತೆ. ನಾನು ಎಲ್ಲ ಪ್ರಮುಖ ಪಂದ್ಯಾವಳಿಯಲ್ಲಿಯೂ ಭಾಗವಹಿಸಲು ಸಂಪೂರ್ಣ ಗಮನ ಹರಿಸುತ್ತೇನೆ ಎಂದವರು ಹೇಳಿಕೊಂಡಿದ್ದಾರೆ. ಇತ್ತೀಚಿನ ಸೈಯದ್ ಮೋದಿ ಸೂಪರ್ 300 ಪ್ರಶಸ್ತಿ ಗೆಲುವಿನ ಬಗ್ಗೆ ಸಂತಸ ಹಂಚಿಕೊಂಡಂತಹ ಅವರು, ಈ ಗೆಲುವು ನಾನು ನನ್ನ ಲಯ ಮರಳಿ ಪಡೆಯಲು ನೆರವಾಯಿತು. ನಾನು ಫಿಟ್ ಆಗಿದ್ರೆ ಮತ್ತು ಗಾಯಗಳಿಂದ ದೂರ ಉಳಿದ್ರೆ 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಗುರಿ ಹೊಂದಿದ್ದೇನೆ ಎಂದರು. ಸಾಯಿ ಹಿನ್ನೆಲೆ ಮತ್ತು ಆಸಕ್ತಿಗಳು. ಸಾಯಿ ವೆಂಕಟ ದತ್ತ ಅವರು ಪ್ರತಿಷ್ಠಿತ ಕುಟುಂಬದಿಂದ ಬಂದವರು. ಅವರ ತಂದೆ ಗೌರಳ್ಳಿ ವೆಂಕಟೇಶ್ವರ ರಾವ್ ಅವರು ನಿವೃತ್ತ ಆದಾಯ ತೆರಿಗೆ ಅಧಿಕಾರಿ ಮತ್ತು ಪೊಸಿಡೆಕ್ಸ್ ಟೆಕ್ನಾಲಜೀಸ್ ಸಂಸ್ಥಾಪಕರು. ಸಾಯಿಯವರ ತಾಯಿ ಲಕ್ಷ್ಮಿ ಒಂದು ಪ್ರಮುಖ ವಂಶದಿಂದ ಬಂದವರು. ಲಕ್ಷ್ಮಿ ಅವರ ತಂದೆ ಭಾಸ್ಕರ್ ರಾವ್ ಅವರು ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ್ರು. ಮೋಟಾರು ಕ್ರೀಡೆಗಳ ಮೇಲೆ ಆಸಕ್ತಿ ಹೊಂದಿರುವ ಸಾಯಿ ಡರ್ಟ್ ಬೈಕಿಂಗ್ ಮತ್ತು ಮೋಟಾರ್ ಟ್ರೆಕಿಂಗ್ ನಲ್ಲಿ ಭಾಗವಹಿಸುತ್ತಾರೆ. ತಮ್ಮ ವೃತ್ತಿ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಅವರು ಸಮಾನ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರಂತೆ. ಮದುವೆ ಮತ್ತು ಮುಂಬರುವ ಬ್ಯಾಡ್ಮಿಂಟನ್ ಸೀಸನ್ಗಾಗಿ ತಯಾರಿ ನಡೆಸುತ್ತಿರುವ ಸಿಂಧು ತನ್ನ ವೈಯಕ್ತಿಕ ಜೀವನದ ಈ ಹೊಸ ಅಧ್ಯಾಯಕ್ಕೆ ಹೊಂದಿಕೊಳ್ಳುವ ಜೊತೆಗೆ ತನ್ನ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡುವ ಬದ್ಧತೆ ಹೊಂದಿದ್ದಾರೆ. ಕೋರ್ಟ್ನಲ್ಲಿ ಮತ್ತು ಹೊರಗೆ ಅವರು ಮಿಂಚುವುದನ್ನ ಕಣ್ತುಂಬಿಸಿಕೊಳ್ಳಲು ದೇಶದ ಬ್ಯಾಡ್ಮಿಂಟನ್ ಪ್ರೇಮಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.